ಸದ್ಯ ದೆಹಲಿಯ ರಾಜಕೀಯದಲ್ಲಿ ಕಂಡು ಬರ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿ ಅಂತಂದ್ರೆ ಇಡೀ ದೇಶಕ್ಕೆ ಕೇಂದ್ರ ಬಿಂದು, ಒಂದು ರೀತಿ ಇಂದ್ರಪ್ರಸ್ಥ ಇದ್ದ ಹಾಗೆ. ಇದರ ಆಧಿಪತ್ಯವನ್ನ ಹಿಡಿಬೇಕು ಅಂತಂದ್ರೆ ಸೂಕ್ತ ನಾಯಕ ಬೇಕೇ ಬೇಕು. ಅಂತ ಸೂಕ್ತ ನಾಯಕನ ಹುಡುಕಾಟದಲ್ಲಿ ಈಗ ಬಿಜೆಪಿ ಇದೆ. ಗೆದ್ದಾಗಿದೆ, ಬಹುಮತ ಸಿಕ್ಕಿದೆ, ಅಧಿಕಾರ ರಚನೆ ಮಾಡೋದಕ್ಕೆ ನಾಯಕತ್ವವನ್ನು ಹುಡುಕ್ತಾ ಇದೆ ಬಿಜೆಪಿ. ಮೋದಿ ಯುಎಸ್ ಟೂರ್ ಬಳಿಕ ದಿಲ್ಲಿ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮ ಇರಲಿದೆ ಅನ್ನುವಂತ ಮಾಹಿತಿ ಇದೆ. ಅಲ್ಲಿ ತನಕ ಮುಖ್ಯಮಂತ್ರಿ ಹುಡುಕಾಟದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ದೆಹಲಿ ಸಿಎಂ ಪದಗ್ರಹಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಯುಎಸ್ ಟೂರ್ನಲ್ಲಿರುವಂತಹ ಪ್ರಧಾನಿ ಮೋದಿ ಅವರು ವಾಪಸ್ಸಾದ ಬಳಿಕ ಈ ಕಾರ್ಯಕ್ರಮ ನಡೆಯಲಿದೆ. ಹೀಗಾಗಿ ಅಲ್ಲಿವರೆಗೂ ಸಿಎಂ ಯಾರು ಅಂತ ಘೋಷಣೆ ಮಾಡೋದಕ್ಕೂ ಕೂಡ ಸಮಯ ಸಿಕ್ಕಿದೆ ಬಿಜೆಪಿ ನಾಯಕರಿಗೆ. ಅಲ್ಲಿವರೆಗೂ ಕೂಡ ಹುಡುಕಾಟ ನಡೆಸಲಿದ್ದಾರೆ ಬಿಜೆಪಿ ನಾಯಕರು. ದೆಹಲಿಯಲ್ಲಿ ಭವ್ಯ ಪ್ರಮಾಣ ವಚನ ಸಮಾರಂಭಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಬಿಜೆಪಿ ಚಿಂತನೆ ಎನ್ಡಿಎ ಆಡಳಿತವಿರುವಂತ ರಾಜ್ಯಗಳ ಮುಖ್ಯಮಂತ್ರಿಗಳನ್ನೇ ಅಲ್ಲಿಗೆ ಆಹ್ವಾನಿಸಬೇಕು, ಎಲ್ಲ ಮುಖ್ಯಮಂತ್ರಿಗಳನ್ನ ಆಹ್ವಾನಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆ ಕೂಡ ಈಗಾಗಲೇ ಶುರು ಮಾಡಿದೆ. ಸದ್ಯ ಯುಎಸ್ ಟೂರ್ನಲ್ಲಿರುವಂತಹ ಪ್ರಧಾನಿ ಮೋದಿ ಅವರು ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಪ್ರವಾಸವನ್ನು ಮಾಡ್ತಾ ಇರುವಂತಹ ಪ್ರಧಾನಿ ಮೋದಿ ಅವರು ವಾಪಸ್ಸಾದ ಬಳಿಕ ಪ್ರಮಾಣ ವಚನ, ಭವ್ಯವಾದ ಪ್ರಮಾಣ ವಚನಕ್ಕೆ ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಎನ್ಡಿಎ ಮೈತ್ರಿಕೂಟವಿರುವಂತಹ ಎಲ್ಲ ರಾಜ್ಯಗಳ ಸಿಎಂಗಳನ್ನ ಆ ಕಾರ್ಯಕ್ರಮದ ಪ್ರಮಾಣ ವಚನ ಕಾರ್ಯಕ್ರಮದ ವೇದಿಕೆಗೆ ಆಹ್ವಾನಿಸಲು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆದರೆ ಈಗ ಸದ್ಯ ಅಲ್ಲಿ ತನಕ ಮುಖ್ಯಮಂತ್ರಿ ಯಾರು ಅನ್ನೋದು ನಿಗೂಢವಾಗಿರುತ್ತೆ. ಬಿಜೆಪಿ ನಾಯಕರು ಆ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಯಾರಾಗ್ತಾರೆ ದೆಹಲಿ ಮುಖ್ಯಮಂತ್ರಿ ಅನ್ನುವಂಥ ಕುತೂಹಲ ಇದೆ. ಈ ಸಾಲಿನಲ್ಲಿ ಈಗಾಗಲೇ ಹಲವು ನಾಯಕರ ಹೆಸರುಗಳು ಕೂಡ ಕೇಳಿ ಬಂದಿದೆ. ದೆಹಲಿಯ ಸಿಂಹಾಸನ ರೇಸ್ನಲ್ಲಿ ಯಾರ್ಯಾರು ಪ್ರಮುಖ ನಾಯಕರು ಇದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕಾರಿಯಾಗಿದೆ. ಕೆಲವು ಪ್ರಮುಖರ ಹೆಸರು ಈಗ ಸಿಂಹಾಸನದ ರೇಸ್ಗೆ ಕೇಳಿ ಬರ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ರಾಜ್ ನ್ಯೂಸ್ನ ಟಿವಿ ಪರದೆಯ ಮೇಲೆ ಒಂದಷ್ಟು ಹೆಸರುಗಳು ನಿಮಗೆ ಕಾಣಿಸ್ತಾ ಇದೆ. ಇವರುಗಳಲ್ಲಿ ಯಾರಾದರೂ ಒಬ್ಬರನ್ನ ಖಂಡಿತವಾಗ್ಲೂ ಕೂಡ ಸಿಎಂ ಪಟ್ಟಕ್ಕೆ ಹೇರಿಸಲು ತಯಾರಿ ನಡೀತಾ ಇದೆ. ಒಂದು ಪರಮೇಶ್ ವರ್ಮಾ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ನಿಂತು ಗೆದ್ದು ನವದೆಹಲಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಪರಮೇಶ್ ವರ್ಮಾ ಅವರ ಹೆಸರು ಮುಖ್ಯವಾಗಿ ಕೇಳಿ ಬರ್ತಾ ಇರುವಂಥದ್ದು. ಅದರ ಜೊತೆಗೆ ವಿಜೇಂದರ್ ಗುಪ್ತಾ ಅವರು ರೋಹಿಣಿ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಅವ್ರಿಗೂ ಕೂಡ ಅವಕಾಶಗಳು ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಹಾಗೂ ಮಜಿಂದರ್ ಸಿಂಗ್ ಸಿರ್ಸಾ ರಜೌರಿ ಕ್ಷೇತ್ರದಿಂದ ಗೆದ್ದಿದ್ದಾರೆ. ರಜೌರಿಯ ಗಾರ್ಡನ್ ಕ್ಷೇತ್ರದಿಂದ ಮಜಿಂದರ್ ಸಿಂಗ್ ಸಿರ್ಸಾ ಅವರು ಗೆದ್ದಿದ್ದಾರೆ. ಇವರು ಕೂಡ ಸಿಎಂ ರೇಸ್ನಲ್ಲಿ ಇರುವಂತ ವ್ಯಕ್ತಿ. ಇನ್ನು ಗೌತಮ್ ದುಷ್ಯಂತ್ ಕರೋಲ್ ಬಾಗ್ ಕ್ಷೇತ್ರದಿಂದ ಗೆದ್ದಿರುವಂತ ಗೌತಮ್ ದುಷ್ಯಂತ್ ಅವರು ಕೂಡ ಸಿಎಂ ರೇಸ್ನಲ್ಲಿ ಕೇಳಿ ಬರ್ತಾ ಇರುವಂತ ಮತ್ತೊಂದು ವ್ಯಕ್ತಿ. ಹರೀಶ್ ಖುರಾನ ಮೋತಿ ನಗರದ ಕ್ಷೇತ್ರದಿಂದ ಗೆದ್ದಿರುವಂತ ವ್ಯಕ್ತಿ. ಇವ್ರಿಗೂ ಕೂಡ ಸಿಎಂ ಆಗುವ ಸಾಧ್ಯತೆಗಳಿದೆ. ಈ ನಿಟ್ಟಿನ ಕೆಲವು ಹೆಸರುಗಳೇನಿದೆ ಇವು ಅಂತಿಮವಾಗಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಇನ್ನು ಇದರ ಹೊರತಾಗಿ ಕೂಡ ರೇಸ್ನಲ್ಲಿ ಭೋಜ್ಪುರಿ ನಟ ಕಂ ಸಂಸದ ಮನೋಜ್ ತಿವಾರಿ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಹೀಗಾಗಿ ಈ ಸದ್ಯ ಅವರ ಹೆಸರನ್ನ ಕೂಡ
ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಸಿಎಂ ರೇಸ್ನಲ್ಲಿ ತಿವಾರಿ ಆಯ್ಕೆ ಆದಲ್ಲಿ ಬಿಹಾರ್ನಲ್ಲಿ ಬಿಜೆಪಿಗೆ ಲಾಭ ಆಗಲಿದೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇರುವಂಥದ್ದು. ಇನ್ನು ಲಾಂಗ್ ಪಾಲಿಟಿಕ್ಸ್ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬನ್ಸೂರಿ ಕೂಡ ಆಪ್ಷನ್ ಆಗಿದ್ದಾರೆ. ಯಾಕೆಂದ್ರೆ ಇವರ ತಾಯಿ ಸುದೀರ್ಘ ಬಿಜೆಪಿಯ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದವರು. ದೆಹಲಿ ರಾಜಕಾರಣವೆಂತೂ ಸುಷ್ಮಾ ಸ್ವರಾಜ್ ಅವರಿಗೆ ಮತ್ತು ಅವರ ಪುತ್ರಿ ಬನ್ಸೂರಿ ಅವ್ರಿಗೂ ಕೂಡ ಬಹಳ ವರ್ಷಗಳಿಂದ ಪಳಗಿರುವಂಥ ಕ್ಷೇತ್ರಗಳಾಗಿದೆ. ಅವರು ಸಂಸದೆಯಾಗಿ ಈಗ ಏನು ಲೋಕಸಭೆ ಪ್ರವೇಶಿಸಿದ್ದಾರೆ. ಆದರೂ ಸದ್ಯ ಸಿಎಂ ಆಗುವ ಅವಕಾಶಗಳು ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬನ್ಸೂರಿ ಅವ್ರಿಗೂ ಕೂಡ ಇದೆ. ಇನ್ನು ಸಿಎಂ ರೇಸ್ನಲ್ಲಿ ಸತೀಶ್, ಆಶೀಶ್ ಸೋದ್ ಹಾಗೂ ಜಿತೇಂದ್ರ ಮಹಾಜನ್ ಇವರೆಲ್ಲ ಕೂಡ ಇರುವಂಥದ್ದು ಕಂಡು ಬರ್ತಾ ಇದೆ. ಸದ್ಯ ಸ್ಮೃತಿ ಇರಾನಿಯನ್ನ ಕೂಡ ಡೆಲ್ಲಿ ಗದ್ದುಗೆಗೆ ತಂದು ಕೂರಿಸುವ ಪ್ಲಾನ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ಲೋಕಸಭೆಯಲ್ಲಿ ಸೋತಿದ್ದಾರೆ. ಆದ್ರೂ ಅವ್ರನ್ನ ಲೋಕಸಭೆಗೆ ಏನು ಆಯ್ಕೆ ಮಾಡಿ, ಮೇಲ್ಮನೆಗೆ ಆಯ್ಕೆ ಮಾಡಿ, ರಾಜ್ಯಸಭೆಗೆ ಆಯ್ಕೆ ಮಾಡಿ ತಂದು ಕೂರಿಸುವ ಸಾಧ್ಯತೆಗಳು ಕೂಡ ಇದೆ. ಬಟ್ ಸದ್ಯಕ್ಕಂತೂ ಸದ್ಯ ಇಷ್ಟೆಲ್ಲ ಹೆಸರುಗಳು ಬಹಳ ಮುಂಚೂಣಿಯಲ್ಲಿ ಓಡ್ತಾ ಇದೆ. ಯಾರಿಗೆ ಒಲಿಯುತ್ತೋ ದೆಹಲಿಯ ಗದ್ದುಗೆ ಅನ್ನುವಂಥದ್ದು ಸದ್ಯ ನಿಗೂಢ ಇದೆ. ಬಿಜೆಪಿ ನಾಯಕರು ಕೂಡ ಆ ಬಗ್ಗೆ ಸ್ಪಷ್ಟವಾಗಿ ಚಿಂತನೆ ನಡೆಸ್ತಾ ಇದ್ದಾರೆ. ಒಂದ್ ಕಡೆ US ಪ್ರವಾಸದಲ್ಲಿರುವಂತಹ ಪ್ರಧಾನಿ ಮೋದಿ ಅವರು ವಾಪಸ್ ಬಂದ ಆ ಮರುಕ್ಷಣವೇ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಬಿಜೆಪಿ ದೆಹಲಿಯಲ್ಲಿ ಹಮ್ಮಿಕೊಳ್ಳಲಿದೆ. ಅದೇ ಕಾರ್ಯಕ್ರಮ ದೆಹಲಿ ಗದ್ದುಗೆಯ ಸಿಂಹಾಸನ ಏರುವ ಕಾರ್ಯಕ್ರಮ ಆಗಿರುತ್ತೆ. ಪ್ರಮಾಣ ವಚನ ಸ್ವೀಕರಿಸುವ ಕಾರ್ಯಕ್ರಮ ಆಗಿರುತ್ತೆ. ಆ ಕಾರ್ಯಕ್ರಮಕ್ಕೆ NDA ಮೈತ್ರಿಕೂಟದ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕೂಡ ಆಹ್ವಾನಿಸಿ ಬೃಹತ್ ಶಕ್ತಿ ಪ್ರದರ್ಶನದ ಮೂಲಕ ಕೇಂದ್ರದ ಗದ್ದುಗೆಯನ್ನ ಏರುವ ಚಿಂತನೆ ಈಗ ಸದ್ಯ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ.